ಪ್ರಶಾಂತ್ ಪ್ರಶಾಂತ್ ಇದು ಶಿವನ ಸನ್ನಿಧಿಗೆ ಹೋಗೋ ವೇ, ಆಧ್ಯಾತ್ಮದ ವೇ. ಒಬ್ರು ಇಲ್ಲಿಗೆ ಡ್ರಾಪ್ ಆದ್ರು, ಮೂರು ಜನ ಮೇಲೆ ಹೋಗುವ. ಒಂದು ಮೊದಲ ವಿಕೆಟ್ ಪತನ. ಇಲ್ಲುಂಟು ಒಂದು ವಿಕೆಟ್ ಇಲ್ಲಿ ಉಂಟು. ಸ್ವಲ್ಪ ವ್ಯೂ ತೋರಿಸಿ ಉರ್ಸ್ಬೇಕೀಗ. ಮಂಗ ಮಂಗ ಮಾತಾಡ್ತುಂಟು. ಹಲೋ ನಮಸ್ತೆ, ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಪ್ರಭು ಅಂಡ್ ಪ್ರಭು ಫ್ಯಾಮಿಲಿ ಬ್ಲಾಗ್ಸ್. ಎಲ್ಲಿಗೆ ಪಯಣ ಇವತ್ತು? ಗುಡ್ ಮಾರ್ನಿಂಗ್. ಇವತ್ತು ಆಫ್ಟರ್ ಲಾಂಗ್ ಟೈಮ್ ಒಂದು ಸಣ್ಣ ಟ್ರಿಪ್ ಹೊರಟಿದ್ದೀವಿ. ಟ್ರಿಪ್ ಅಂದ್ರೆ ಅದು ದೇವಸ್ಥಾನಕ್ಕೆ. ಹಾ, ದೇವಸ್ಥಾನಕ್ಕೆ ಎಲ್ಲಾನು ತುಂಬಾ ಜನ ಇಲ್ಲ, ಇವತ್ತು 4 ಜನ ಇದ್ದೀವಿ. ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಲಾಸ್ಟ್ ಟೈಮ್ ತುಂಬಾ ಜನ ಹೋಗಿದ್ವಿ, ರೌಂಡ್ ಒಂದು 3-4 ಗಾಡಿ ಇಟ್ಕೊಂಡು. ಈ ಸತಿ 2 ಗಾಡಿ 4 ಜನ ಇದ್ದೀವಿ. ಎಲ್ಲ ಬ್ಯುಸಿ ಇದ್ದಾರೆ, ಎಕ್ಸಾಮ್ ಇಲ್ಲ ಬೇರೆ ಪರ್ಸನಲ್ ಕೆಲಸ, ಆಫೀಸ್ ವರ್ಕ್ ಪೆಂಡಿಂಗ್ ಎಲ್ಲ ಇರೋದ್ರಿಂದ ಬರೀ 4 ಜನ ಹೊರಟಿವಿ. ನೋಡೋ ಏನಾಗುತ್ತೆ ಅಂತ. ನಾವು ಸ್ವಲ್ಪ ಫ್ರೀ ಇರೋದ್ರಿಂದ ನಾವು 4 ಜನ ಅಲ್ವಾ ರೀ? ಅಯ್ಯೋ ನಾನು ಬಿಟ್ಟು ಹೋಗುವ ಅಂತಿತ್ತು, ಬಟ್ ಬೈಕ್ ಬಿಡ್ಲಿಕ್ಕೆ ಜನ ಇರ್ಲಿಲ್ಲ, ಅದಕ್ಕೆ ಕರ್ಕೊಂಡು ಹೋಗುವ ಅಂತ ಅನ್ಕೊಂಡ್ವಿ. ಮತ್ತೆ ಕೌಶಿಕ್ ಅವನ ಕ್ಯಾಮ್ರಾ ಹಿಂದೆ ಇದ್ದಾನೆ. ಕ್ಯಾಮರಾಕ್ಕೆ ಒಬ್ಬ ಯಾರಾದ್ರೂ ಬೇಕಲ್ಲ, ಅದಕ್ಕೆ ಕೌಶಿಕ್ ಕರ್ಕೊಂಡು ಹೋಗೋದು. ಆಕ್ಚುಲಿ ನಮ್ಮಿಬ್ರದ್ದು ಪ್ಲಾನ್ ಇದ್ದದ್ದು, ಒಬ್ಬ ಬೈಕ್ ಬಿಡ್ಲಿಕ್ಕೆ ಬೇಕು, ಒಬ್ಬ ಕ್ಯಾಮ್ರಾ. ಎಲ್ಲಿ ಹೋಗ್ತಿದ್ದೆ ಅಂತ ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ಅಲ್ಲಿ ಗೊತ್ತಾಗಿರ್ತದೆ. ನೋಡೋಣ, ಹೋಗಿ ಬರೋಣ, ಹೇಗಾಗ್ತದೆ ನೋಡೋಣ, ಹೇಳೋಣ. ಮುಂದೆ ಹೇಳ್ತೇವೆ. ಕಾಫಿ ಕುಡಿಯೋಣ ಅಂತ. ಕಾಫಿ ಟೀ ಟೀ ಟೀ. ನನ್ ಕಾಫಿ ಸ್ವಲ್ಪ ಚಳಿ ಆಗ್ತಿತ್ತು, ನಂಗೆ ಫುಲ್ ಕಾಫಿ ಬೇಕು ಅನಿಸ್ತು, ಅದಕ್ಕೆ ನಿಲ್ಸಿದೀವಿ. ಬನ್ನಿ. ಟೀ ಒಳ್ಳೆ. ಬೆಳಗಿನ ಟೀ. ಎಂತ ಅವ್ರದ್ದು ಕತೆ ಎಂತ? ಚೆನ್ನಾಗಿದೆ, ಗ್ಲಾಸ್ ಚೆನ್ನಾಗಿದೆ. ಗ್ಲಾಸ್ ಚೆನ್ನಾಗಿದೆ, ಟೀ ಸಹ ಚೆನ್ನಾಗಿದೆ. ಕ್ಲಾಸಿಗೋಸ್ಕರ ಟೀ ಕುಡಿಯೋದು, ಕಾಫಿ ಕುಡಿಯೋದು. ಕಾಫಿ ಒಳ್ಳೇದಂತ ಹೇಳ್ಬರ್ತೀವಿ ನಿಮ್ಗೆ. ಯಾಕೆ ತರ್ತಾರೆ ಕೇಕ್ ಮತ್ತೆ ಚಿಪ್ಸ್? ತನ್ನಿ. ಹೇಗಿತ್ತು ಟೀ ನಿಮ್ಗೆ? ಸಕ್ಕತ್ತಿತ್ತಾ? ಎಷ್ಟು ಸತಿ ಕೇಳಿದ್ರಿ ಅವರ ರೆಕಮೆಂಡ್ ಮಾಡಿ ಮಾರ್ರೆ ಅಂಗಡಿನ. ಪಾಪ ಅಂಗಡಿನ ಆಗ್ಲೇ ನಾನು ಫಸ್ಟಿಗೆ ಶೂಟ್ ಮಾಡಿದ್ದೇನೆ. ಕರುನಾಡ ಟೀ ಅಡ್ಡ. ಹೇಳಿ, ಏನೋ ಅವ್ರಿಗೇನೋ ಹೇಳ್ಬೇಕನ್ನಿಸ್ತಿದೆ. ಡಿಪ್ರೆಷನ್ ಎಂತಾದ್ರೆ ನೋಡಿ, ಅವನು ಡಿಪ್ರೆಷನ್ ಮಂಗಂತಂದು ಸುಮ್ಮನೆ ಡಿಪ್ರೆಷನ್.
ಯಾರಿಗೂ ಇಲ್ಲ. ಸುಳ್ಳಾಕೆ ಹೇಳುವಾಗ ನೀನು ನಿಜ ಹೇಳ್ತಾನೆ ಹೇಳಿದ್ದು. ಇದು ದೇವಸ್ಥಾನಕ್ಕೆ, ಇದು ದೇವಸ್ಥಾನಕ್ಕೆ ಹೋಗ್ತದೆ ಡೈರೆಕ್ಟ್. ಹಾಂ, ಇದು ಬೆಟ್ಟಕ್ಕೆ. 2 ಆಪ್ಷನ್. ಬೆಟ್ಟದಿಂದ ಸಹ ದೇವಸ್ಥಾನಕ್ಕೆ ಹೋಗ್ಬೋದಲ್ಲ? ಇಲ್ಲ, ದೇವಸ್ಥಾನ ಕೆಳಗಿರೋದು. ಇಲ್ಲಿ ದೇವಸ್ಥಾನ ಇರೋದು, ಮೇಲೆ ಬೇರೆ. ಎಲ್ಲಿ ನೋಡಿ ಅವ್ನು ನನ್ನ ತೆಗಿಸಿದ, ನಾನು ಏನೋ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೇನೆ. ಎಂತದ ಕೌಶಿ ನಿಂದು? ನಾನು ಮಂಗನ್ ಕತ್ಕೊಂಡು ವಿಡಿಯೋ ಮಾಡ್ತಿದ್ದೇನೆ. ಒಂದು ಕೈಯಲ್ಲಿ ಬಾಟ್ಲ್ ಬೇರೆ ಉಂಟು, ಇಡುವಾಗ ದಿವಸ ಇಲ್ಲ ಇಟ್ರೆ ಮಂಗ ತಗೊಂಡು ಹೋಗ್ತದೆ. ಈಗ 15% ಆಗಿದೆ ಅಲ್ವಾ ರೀ? ನಂಗೆ ಆಲ್ರೆಡಿ ಸುಸ್ತಾಗಿದೆ, ಆದ್ರೂ ಹೋಗ್ಲೇಬೇಕು ಟಾಪಿಕ್ ಅಂತ ಕಷ್ಟಪಟ್ಟು ಮನ್ಸ್ ಮಾಡ್ಕೊಂಡು ಹೊರಟಿದ್ದೇನೆ. ಮಜಾ ಮಾಡ್ಕೊಂಡು ಹೋಗೋ. ನೀವು ನೋಡಿ, ಅದೊಂದು ದರ್ಶನ ಇದೆ ಅಂತಲ್ಲ ಮೇಲೆ, ನಂದಿ ಇದೆ ಅಂತಲ್ಲ? ನಂದಿ ಇದೆ, ಮೇಲೆ ಶಿವಪಾರ್ವತಿ ಟೆಂಪಲ್ ಇದೆ. ಎಲ್ಲಿದ್ದಾರೆ? ವಿಡಿಯೋ ಆಗುವಾಗ ನೋಡಿ ಎನರ್ಜಿ ಬಂತು. ನಾನು ಇಲ್ಲಿಂದ ಟಾಪ್ ತನಕ ನಾನು ವಿಡಿಯೋ ಮಾಡ್ತಾ ಬರ್ತೇನೆ. ಹಾಗಾದ್ರೆ ಎನರ್ಜಿ ಹಾಗೆ ಇರಲಿ. ಈಗ ಸಹ ಆಗ್ತುಂಟು, ಹೋಗ್ಲಿಯಾ? ನಾನುಂಟಲ್ಲ ಮಂದರಗಿರಿಯಲ್ಲಿ ಹೇಳಿದೆ ಇಂಥ ಏಜ್ ಪರ್ಸನ್ಸ್ ಎಲ್ಲ ತಕೊಂಡು ಹೇಗೆ ಹೋಗುದಂತ. ಈಗ ಪ್ರೂವ್ ಆಯ್ತು ಪುನಃ. ಸಾಕಾಗ್ತಿಲ್ಲ, ಬರ್ತಾ ಉಂಟಷ್ಟೇ. ಉಸಿರು ಬರ್ತದೆ. ಅಂತಂದ್ರೆ ಅವ್ರು ಹೇಳಿದ್ರಲ್ಲ, ನೀರು ಕುಡ್ದಷ್ಟು ಹತ್ಲಿಕ್ಕೆ ಕಷ್ಟ ಅಂತ, ಆದ್ರೆ ಮೂತ್ರ ಮಾಡಿದಷ್ಟು ಹತ್ಲಿಕ್ಕೆ ಸುಲಭ ಆಗ್ತದ ಅಂತ ದವಾಖಾನೆ. ಅದಕ್ಕೆ ಮೂತ್ರ ಮಾಡಿದ್ದು. ಮಾಡಿದ್ರ ನೀವು ಲಾಜಿಕ್ ಅದೇ ನೀರು ಸಿಪ್ ಕುಡಿಬೇಕು, ಚೂರು ಕುಡಿಬೇಕು. ಅದು ಕುತ್ತಿಗೆ ಹತ್ರ ಸ್ವಲ್ಪ ಮಸ ಆಗ್ಲಿಕ್ಕೆ ಅಷ್ಟೇ. 30 ಹಾಕಿದ್ರೆ ನೀರು ಸರಿ ಆಗ್ತದೆ, ಜಾಸ್ತಿ ಕುಡಿದ್ರೆ ಹಾಕ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ಸಹ ನೋಡ್ಲಿಲ್ಲ. ಎಂತ ನೋಡ್ಲಿ? ಡಿಫಿಕಲ್ಟ್. ಅಬ್ಬೋ, ಅದು ಸುಳ್ಳು. ಅಲ್ಲ, ಇವರು ನೇತ್ರಾವತಿಗೆ ಕುದುರೆ ಕರ್ಕೊಂಡು ಹೋಗೋದು ಹೌದಾ? ಹೌದು, ನೇತ್ರಾವತಿಗೆಲ್ಲ ಕರ್ಕೊಂಡು ಹೋಗುದಾ ನಿಮ್ಮನ್ನ? ಅಲ್ಲ, ಎಷ್ಟಾಯ್ತು ಪರ್ಸೆಂಟ್ ಹೇಳಿ ಅಷ್ಟೇ. 75 ಆಯ್ತು. ನಿಜ ಹೇಳಿ. ಬಾ ಸುಮ್ಮನೆ. 25% ಆಯ್ತು ಮೊಬೈಲಲ್ಲಿ. ಫಸ್ಟಿಗೆ ಯಾರು ಹೇಳಿದ್ರು? ಫಸ್ಟಿಗೆ ಎಂತ ಹೇಳಿದ್ರು ನೀವು? ಬಿಟ್ಟು ಕೊಡೋದು ಪ್ರಶ್ನೆನಿಲ್ಲ ಅಂತ. ಹೌದೌದು, ಹೋಗ್ಬೇಕು ಅನ್ಕೊಂಡಿದ್ದೀನಿ. ಹೋಗೋಣ. ಡಿಸಿಷನ್ ಪೆಂಡಿಂಗ್. ಸ್ವಲ್ಪ ನನ್ನ ಪ್ರಕಾರ ಇವಾಗ ಮೇಲೆ ಹತ್ತಿಕ್ಕೆ ಸುಲಭ ಈಸಿ ದಾರಿ ಅಂದ್ರೆ ಒಂದು ನಂದಿ ಓಡಿಸ್ಕೊಂಡು ಬರ್ಬೇಕು ಕೆಳಗಿನ ಮೇಲೆ ಇರ್ತಾರೆ 5 ನಿಮಿಷದಲ್ಲಿ. ಅದಲ್ಲ, ಯಾವತ್ತೂ ಎಕ್ಸರ್ಸೈಸ್ ಮಾಡೋದವರು ಒಂದಿನ ಬಂದು ಹತ್ತಿದ್ರೆ ಅಲ್ಲ, ಅದು ಗೂಳಿ ಬಂದ್ರೆ ಉಂಟಲ್ಲ, ಅದು ಯಾವ್ದು ನೆನಪಿರುದಿಲ್ಲ. ರೆಡ್ ಡ್ರೆಸ್ ಬೇರೆ ಹಾಕಿದಾಳೆ. ಒಂಚೂರು ರೆಸ್ಟ್ ಮಾಡೋಣ. ಅದೇ ಮಾಡ್ಬೇಡಿ. ಕಂಟಿನ್ಯೂ ಆಗ್ಮಾಡಿ ಯಾರಿಗೆ ಹೇಳೋದು ನೀನು? ಆಗ್ತಿಲ್ಲ ಅಂತವ. ಡಿಪ್ರೆಷನ್ ಆ ವಿಡಿಯೋ ಮಾಡ್ತೀವಿ.
ಲಾಟ್ ಅಂತೆ, ಕೌಶಿ ಇದು ಲಾಟ್ ಅಂತೆ. ಹರಿಯೋದು ಹಾ ಮೂಲ ಗಮಸ್ತ ನೋಡೋದಕ್ಕೆ. ಏ ಬಂಗಾರ, ನಾನು ಅರ್ಧ ಆಯ್ತು ಅನ್ಕೊಂಡೆ. ಅಲ್ಲ, ಇದು ಇನ್ನೂ ಉಂಟಂತೆ ಲಾಟ್. ಬಂಗಾರ, ಎಷ್ಟು ಲಾಟ್? ಕುಂಭಾವತಿ ನದಿ ಉಗಮ ಸ್ಥಾನ ಅದು, ಕುಂಭಾವತಿ ಇತ್ತ. ಬಟ್ ಯಾವುದು ಪ್ರೂಫ್ ಇಲ್ಲ ಅಂತೆ, ಬಟ್ ತುಂಬಾ ಜನ ಹೇಳ್ತಾರೆ. ಹ? ಆಗ್ತದೆ. ಅಲ್ಲಿ ಒಂದು ಒಳ್ಳೆ ಸ್ಪಾಟ್ ಉಂಟಂತೆ ರೀಲ್ ಮಾಡ್ಲಿಕ್ಕೆ. ಒಳ್ಳೆ ಸ್ಪಾಟ್ ಇದೆಯಂತೆ ಮುಂದೆ ಮೇಲ್ಗಡೆ. ಮೂರು ಸ್ಪಾಟ್ ಉಂಟು. ಏ ಲಾಟ್ ಅಂತ ಲಾಟ್ ಮೂರು. ಇನ್ನು ಎಂತಂದ್ರೆ ಇಷ್ಟವರೆಗೆ ನಾವು ಅಲ್ಲೊಂದು ಪಾಟ್ ಉಂಟು, ಮಲಗ್ಬೋದು ಹೇಳಿ ಉಂಟು. ಏ ಇದು ಶಿವನ ಸನ್ನಿಧಿಗೆ ಹೋಗೋ ವೇ, ಆಧ್ಯಾತ್ಮದ ವೇ, ಹೋಗ್ಬೇಕು. ಪವರ್, ಫೇತ್, ಹಾ. ನಂಬಿಕೆ. ಹೋಗ್ಬೇಕು ಟಾಪ್ ತನಕ. ಕುತ್ಕೊಳ್ತಂತ ಹೇಳ್ಬಾರ್ದು. ಅದೇ ಹೇಳ್ತೇನೆ ಮಧ್ಯೆ ಬಟ್ ಎಂತ ವೇ ಇದು ಬಂಗಾರ? ಎನರ್ಜೆಟಿಕ್ ಇರ್ಬೇಕು, ಫೇತ್ ಇರ್ಬೇಕು, ನಂಬಿಕೆ ಇರ್ಬೇಕು, ತರೋಗ್ತೀವಿ ಅಂತ. ಅಣ್ಣ ಎಂತ ಹೇಳ್ತೀನಿ, ಇಂಪಾಸಿಬಲ್ ಅನ್ನೋದು ಯಾವುದಿಲ್ಲ ಜೀವನದಲ್ಲಿ. ಹೌದೌದು. ಇವರಿಗೊಂದು ಮೋಟಿವೇಶನಲ್ ಸಾಂಗ್ ಹಾಕ್ಬೇಕಂತ ಬ್ಯಾಕ್ಗ್ರೌಂಡಿಗೆ. ಒಂದು ಸಾಂಗ್ ಪ್ಲೇ ಮಾಡುವ ಹಿಂದಿಂದ. ಅದೊಂದು ಹಾಕಿದಾಕ್ಬೋದು, ಶಂಭೋ ಶಿವ ಶಂಭೋ. ಪುನೀತ್ ಸರ್ ಇದ್ದೆ ಸಾಂಗ್, ಪುನೀತ್ ರಾಜ್ಕುಮಾರ್ ಸರ್ದು. ನಾಳೆ ಆಫೀಸಿಗೆ ಹೋಗೋಣ, ರಜೆ ಹಾಕ್ಬೇಕಾಗುತ್ತೆ. ಇಲ್ಲಿ ಕೂತು ಈಗ ಎಂತದ ಮೋಟಿವೇಶನ್ ಅಲ್ಲಿ ಹೇಳ್ತಿದ್ದೀನಿ. ಒಳ್ಳೆ ಪ್ಲೇಸಲ್ಲಿ ಕುತ್ಕೊಂಡ್ಬರ್ತೀವಿ. ಎಲ್ಲಿ ಒಳ್ಳೆ ಪ್ಲೇಸ್ ಇರ್ಬೋದು. ಮೇಲೆ ಬಾ. ಈಗ ಮೋಟಿವೇಶನಲ್ ಸ್ಪೀಚ್ ಬಂತು.
ವೆದರ್ ಅಂದ್ರೆ ಅದು ಅಷ್ಟು ಎಡ್ಜ್. ಅಷ್ಟು ಎಡ್ಜಲ್ಲಿ ಗಂಟೆ ಕಟ್ಟುವುದೇನು ಅದು ಕಟ್ಟಿದವರು ಮಾತ್ರ ಗ್ರೇಟ್. ಇಲ್ಲಿ ಗಾಳಿಯಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ, ಅದು ಎಡ್ಜಲ್ಲಿ ಹೋಗಿ. ಕೌಶಿಕ, ಓ ನಾನು ಗಂಟೆ ಪಡ್ತಂದ್ರೆ ನಿಂಗೆ 1,000 ಕೊಡ್ತೇನೆ. ನೋಡು ಅಲ್ಲಿ ಗಂಟೆ ಗಾಳಿಗೆನೆ ಬಡಿತುಂಟದು. 1,000 ಬೇಡ, 1,00,000 ಕೊಡ್ಲಿಕ್ಕಿತ್ತಲ್ಲ, ಅದು ವಜಾ, ಅದು ಮನ್ನಾ ಮಾಡುವ. ಈಗ ನಮ್ದು ಒಂದು ವಿಕೆಟ್ ಕೆಳಗುಂಟಲ್ಲ, ಅವರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡುವ. ಅಳಿಲು ಇಲ್ಲಿ ಬಂದಿದೆ, ಅಳಿಲು ಎಲ್ಲಿ ಹೋಯ್ತು? ಅಳಿಲು ಅಲ್ಲಿ. ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ, ವಿಡಿಯೋ ಕಾಲ್ ಕನೆಕ್ಟ್ ಆಗ್ತದೆ ನೋಡುವ. ಇನ್ನು 5G ತೋರ್ಸು. ಅಲ್ಲಿ ಒಂದು ಮಂಗ, ಇಲ್ಲಿ ಒಂದು ದೊಡ್ಡ ಮಂಗ, ಇಲ್ಲಿ ಇನ್ನು ದೊಡ್ಡ ಇನ್ನೊಂದು ಮಂಗ ವಿಡಿಯೋ ಮಾಡ್ತಾರೆ. ಗಾದೆ ಮಾತುಂಟು, ಮಂಗನಿಂದ ಕೌಶಿಕ್ ಅಂತ. ಮಂಗನಿಂದ ಮಾನವ ಇರುದು, ಎಲ್ಲರೂ ಮಾನವರು ಇಲ್ಲಿ. ನಾವು ರೀಚ್ ಆದ್ವಿ ಪೀಕ್. ಯಾಕೆ ಮಾಡಿದ್ರು ಸಂಜೆ ಎಲ್ಲರೂ ಮಾಡ್ತಿದ್ರು ನೀನು ಮುಖ್ಯ ಹೇಳುದು ಮಂಗನಿಂದ ಮಾನವ ಅಂತ, ಎಲ್ಲೋದ್ರೂ ಬುದ್ಧಿ ಬಿಡ್ತೀನಿ. ಎಷ್ಟಡಿ ಇದೆ ಇದು? 1368 ಮೀಟರ್. 1368.
ಗಾಳಿ ಮೊಬೈಲ್ ಹಾರ್ತದ ನೋಡಿ ಇಲ್ಲಿಂದ ವ್ಯೂಸ್ ಗಾಳಿ ಹೇಗೆ ಬಿಟ್ರೆ ಆಕಾಶಕ್ಕೆ ನನ್ ಜಾಕೆಟ್ ಮಾರದ್ದು ಇಡ್ಲಿಕ್ಕೆ ನೀರು ಕುಡಿತಿದ್ದಾರೆ ಬಾಯಿ ಎಲ್ಲಿ ಬೀಳ್ತದೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಮೂಗಿಗೆ ಆಯ್ತು. ಟಾಪ್ ಎಂಡ್ ಇಂದ ಒಂದು ವ್ಯೂ ಸಾಕಾಗಿದೆ. ಬಹಳ ಜನ ಇದ್ದಾರೆ. ರೋಡ್ ಸಾಕಾಗಿದೆ. ನಾನು ಮಾತಾಡಿದಷ್ಟು ಕೇಳಿಸುತ್ತಲ್ಲೋ ಗೊತ್ತಿಲ್ಲ. ರೀಸನ್ ಗಾಳಿ ಸಿಕ್ಕಾಪಟ್ಟೆ ಇದೆ. ಚಳಿ ಸ್ಟಾರ್ಟ್ ಆಗಿದೆ. ಹಾಗೆ ತಿನ್ನೋದಲ್ವಾ ಓಪನ್ ಮಾಡಿ ಆದ್ರೆ ಮಗುವಿಗೆ ಕೊಟ್ಟದಿಲ್ಲ ಮರದು. ನಮಗೆ ಬರ್ತದೆ. ಮಗುವಿಗೆ ಬೇರೆ ಬಾಳೆಹಣ್ಣೆಲ್ಲ ಮಂಗ ಮಂಗ ಮಾತಾಡ್ತುಂಟು ಫ್ರೆಂಡ್ಸ್. ಎರಡು ಮಂಗಗಳು. ಹಾಯ್ ಹಾಯ್ ಸೆಕೆಂಡ್ ಇಳಿಯೋ ಇಳಿಯೋ ಎರಡು ಮಂಗಗಳು. ಅದು ಇಳಿಯುವುದಿಲ್ಲ ಅದೀಗ. ನೋಡಿ ನಿಮ್ದು ಹೆಗಲ ಮೇಲೆ ಕುತ್ಕೊಳ್ತುಂಟು. ಎಂತ ಉಂಟು ತಿನ್ಲಿಕ್ಕೆ, ಎಂತ ತಿನ್ಲಿಕ್ಕೆ ಕೊಡು ಅಂತ. ಎಂತ ಬೇಕು ನಿಮ್ಗೆ? ಇಳಿಯೋ ಇಳಿಯೋ. ಹೀರೋ ನೋಡಿ, ಸಣ್ಣ ಮಗು ತರ ನೀರು ಕುಡಿತಿದ್ದಾರೆ. ಇವರು ಇನ್ನೂ ಸಹ ಮಂಗನಿಗೆ ಬಿಟ್ಟು ಬರ್ಲಿಕ್ಕೆ ಮನ್ಸಿಲ್ಲ ಇವರಿಗೆ. ಅವರೊಂದು ಆಗದಿಂದ ಟ್ರೈ ಮಾಡ್ತೀರ ಮಂಗನ ಒಟ್ಟಿಗೆ. ಇದೇ ಮಂಗದು ಫ್ರೆಂಡ್ಲಿ ಮಂಗ, ಮತ್ತೆ ನನ್ನೊಟ್ಟಿಗೆ ಬರ್ಲಿಲ್ಲ. ಯಾಕೆಂದ್ರೆ ಅದು ಮಂಗನೊಟ್ಟಿಗೆ ಮಾತ್ರ ಬರೋದು, ಅದಕ್ಕೆ. ಇಳಿಯುವ ಕಾರ್ಯಕ್ರಮ ನಡೀತದೆ. ಫುಲ್ ರಶ್, ಕ್ರೌಡ್ ಜಾಸ್ತಿ ಆಯ್ತು. ಫಸ್ಟ್ ಆಫ್ ಆಲ್ ಹತ್ಲಿಗೆ ಕಷ್ಟ ಆಗ್ತಾ ಇದೆ. ಬೆಳಗ್ಗೆ ಬೇಗ ಎದ್ದು ಬಿಟ್ಟು ಬನ್ನಿ. ಲೇಟ್ ಆದ್ರೆ ಕಷ್ಟ ಆಗ್ತದೆ. ನೀ ಮಂಗ ಅಲ್ಲವ ಇಳಿಯೋ ದಾರಿ. ಕೌಶಿ ದಾರಿ ಫಾಸ್ಟ್ ಹೋಗ್ತಿದ್ದೆ. ಹತ್ತೋದು ಒಂಥರ ಕಷ್ಟ ಆದ್ರೆ ಇಳಿಯೋದು ಇನ್ನೊಂಥರ ಕಷ್ಟ.
ಇದೆಲ್ಲ ಬೇಕಾ ಈ ಕಾಡಲ್ಲೆಲ್ಲ? ಮುಳ್ಳು ಮುಳ್ಳು ಬಗ್ಗಿ ಬರ್ಬೇಕು ಮಾರೆ. ನೋಡಿ 7 ಅಡಿ ಇದ್ರೆ ಇದೇ ಪ್ರಾಬ್ಲಮ್. ಹೇಗಿತ್ತು ಮಾರೆ? ಇದೆ ನೋಡಿ ಕಂಟೆಂಟ್ ನೋಡಿ ವಿಡಿಯೋ ಹೇಗೆ ಮಾಡಿದ್ದೇವೆ ಅಂತ. ಎಷ್ಟು ಜನ ಹೋಗ್ತಿದ್ದಾರೆ ಗೊತ್ತಿಲ್ಲ ನಿಮ್ಗೆ? ಕೆಲವರು ಇಲ್ಲೇ ಕೂತಿದ್ದಾರೆ. ಕೆಲವು ಮಕ್ಕಳೆಲ್ಲ ಹತ್ತಿದ್ದಾರೆ. ಬಬ್ಲುಂದು ಏಜ್ ಅವರೆಲ್ಲ ಹತ್ತಿದ್ದಾರಲ್ಲಿ. ಇನ್ನು ಅರ್ಧ ಉಂಟಾ? ಸುಮಾರು ಉಂಟು. ಸ್ಟೀಪ್ ಉಂಟು. ಇಲ್ಲಿ ತನಕ ಈಸಿ. ಇದಾರೆ ಇಲ್ಲ ಅಂತಲ್ಲ, ಬಟ್ ಹತ್ತಿದವ್ರು ನೀನು ಹತ್ತಿದವ್ರು ನೋಡು, ಸಕ್ಸಸ್ ಪರ್ಸನ್ ನೋಡು, ಫೇಲ್ಯೂರ್ ಪರ್ಸನ್ ನೋಡು. ಆದ್ರೂ ನಿಮ್ ಕಂಪನಿ ಕೊಟ್ಟೆ ತಾನೆ ನಾನು. ಈಗ ನಮ್ದೊಂದು ಹೊಸ ಟ್ರಕ್ ಸ್ಟಾರ್ಟ್ ಆಗ್ತಿದೆ ಪುನಃ. ಹೊಸ ಟ್ರೆಕ್ ಅರ್ಧ ಟ್ರೆಕ್. ಹೊಸ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗ್ತಿದೆ ಪುನಃ. ಅರ್ಧ ಸೈಕಾ? ಸೈಕ್ ಉಂಟು. ಸೈಕ್ ಹೇಗುಂಟು? ಸೈಕ್ ಉಂಟು. ಖುಷಿ ಆಗ್ತಾ ಉಂಟು. ಖುಷಿ ಅಂತ ನೀವು ಇಲ್ಲೇ ನಿಂತದಕ್ಕೆ ಖುಷಿಯಾ? ನೀವು ಮೇಲೆ ಟಾಪಿಗೆ ಅಂತೂ ಖಂಡಿತ ಬರ್ತಿರ್ಲಿಲ್ಲ ನೀವು. ಮುಕ್ಕಾಲು ಗಂಟೆ ಹೇಳುವಾಗ ಮಾತ್ರ ವ್ಯೂ ಹೇಗುಂಟಂದ್ರೆ ನಾವು ಹಾರಿ ಹೋಗ್ತೇವೆ, ಅಷ್ಟು ಗಾಳಿ ಉಂಟು. ತಲೆ ಹಾಳಾಗ್ತದೆ ಬರ್ದಿದ್ದು ಒಳ್ಳೆ. ಸೈಕ್ ಆಗ್ತೇನೆ ಮತ್ತೆ. ನಂಗೆ ಸಹ ಎಳಿತಿದ್ದಾರೆ ನಂಗೆ. ಅವರೆಲ್ಲ ಒದ್ದಾಡ್ಕೊಂಡು ಬರುವಾಗ ಒಳ್ಳೇದೇ ಹೋಗದಿದ್ದದ ಅನಿಸ್ತು. ಬಟ್ ಇಲ್ಲಿ ತನಕ ಬಂದು ಏನಕ್ಕೆ ಕೂತದಂತ ಅನಿಸ್ತು ಕೌಶಿ. ಬಟ್ ತುಂಬಾ ಜನ ವಾಪಸ್ ಹೋಗೋದು ನೋಡಿದ್ನ ಓಕೆ ಅನಿಸ್ತು. ಬಟ್ ಅದೇ ಶಿವ ಹೇಳ್ದಂಗೆ ಮೇಲೆ ಹೋದ್ರೆ ನೋಡ್ಬೇಕು ಅಂತ ಹೇಳಿದ್ರಲ್ಲ, ಹೌದು ಅನಿಸ್ತು. ನನಗೆ ಎಂತದ ಅಷ್ಟು ಮೇಲೆ ಏನು ಸೈಕ್ ವ್ಯೂ ಉಂಟು. ಗಾಳಿ ಅಂತ ಕೌಶಿಕ್ ನಾನು ಹೇಳ್ದದ್ದು, ಇಲ್ಲಾಂದ್ರೆ ಹಾರಿ ಹೋಗ್ತಿದ್ದ ಕೌಶಿಕ್. ಮತ್ತೆ ಇನ್ನೊಂದು ಎಂತಂದ್ರೆ ಮಂಗನೊಟ್ಟಿಗೆ ಕೂತ್ಕೊಂಡದಲ್ಲ 2 ಮಂಗಗಳು. ಮಂಗನ ತಲೆ ಮೇಲೆ ಮಂಗ. ತೋರಿಸ್ತೀನಿ ವಿಡಿಯೋ. ಮಂಗನ ತಲೆ ಮೇಲೆ ತೋರಿಸಂತಿದ್ದು ಇವ್ರು ಹೇಳೇ ಬಿಟ್ರು. ಒಂದೆರಡು ಏನ್ ಸಿಗ್ತಾ ಏನೋ ಗೊತ್ತಿಲ್ಲ. ಎಂಜಾಯ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಉರಿಸಿದ್ವಲ್ಲ ಮೇಲೆ ಹೋಗಿ ವಿಡಿಯೋ ಕಾಲ್ ಮಾಡಿ. ಫೋಟೋ ಹೇಗೆ ಬಂದಿದೆ ನೋಡಿ. ಮೇಲೆ ಹೋಗಿ ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಉರಿಸಿದ್ವಲ್ಲ. ಸ್ವಲ್ಪ ಹೋಗೋ ಅನಿಸ್ತು. ಚೂರು ಎದ್ದೆ ಮರೆ ಪುನಃ ಕಾಲು ಒಳ್ಳೆ ಅಲ್ಲ ಹೇಳುವಾಗ ಪುನಃ 4 ಜನ ಹತ್ರ ಕೇಳಿದ್ರಿ ಹೇಗುಂಟಂತ ಬರೋವರಿಗೆ. ಅವರು ಹೋಗುದೇ ಬೇಡ ಅಂತ ಹೇಳಿದ್ರು. ಹಿಂದಿರುದಂತ ಹೇಳಿದ್ರು ಮಾರೆ. ಅಷ್ಟೊತ್ತಿಗೆ ನನಗೆ ಗಜಾಯ್ತು. ಮತ್ತೆ ಸ್ಟಾಪ್ ಮಾಡಿದೆ ಬೇಡ ಆಗುವಂತದ್ದು. ನನ್ನ ಹತ್ರ ಯಾರಾದ್ರೆ 10 ಅವರು ಕೇಳಿದ್ರಿ ಹೇಗುಂಟಂತ ಈಸಿ ಹೇಳ್ತೇನೆ ನಾನು. ಮೋಟಿವೇಟ್ ಮಾಡ್ತೇನೆ ಅವರಿಗೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಹೋಗಿದ್ದಾರೆ ನೋಡಿ. ಅಲ್ಲಿ ಟಾಪ್ ಅಲ್ಲಿ ಅಂಗಡಿ ಉಂಟು, ಅಲ್ಲಿ ತನಕ ಅವರು ಹೊತ್ಕೊಂಡು ಹೋಗ್ತಾರೆ ಸಿಲಿಂಡರ್ ಎಲ್ಲ. ಕತ್ತೆ ಒಂದು ಹೊಡೆದ್ರದಕ್ಕೆ ನಾನು ಹೊಡಿಬೇಡಿ ಹೇಳಿದೆ. ನಂಗೆ ಹೋಗ್ಲಿಕ್ಕಾಗದೆ ಕೂತಿದ್ದೆ ನಾನು. ನೀವು ಅದಕ್ಕೆ ಹೊಡೆದು ಕರ್ಕೊಂಡು ಹೋಗ್ತೀರಲ್ಲ ಅಂತ ಹೇಳಿದೆ. ಅದಕ್ಕೆ ಮೇಲೆ ನಿಮ್ಮ ತರ ಹೋಗಿ ಸುಸ್ತಾಗಿ ಕೂತವ್ರಿಗೆ ನೀರಿಲ್ಲ, ನೀರು ಹೋಗ್ಲೇಬೇಕು ಮೇಲೆ ಅಂತೆ. ಹೊಡಿಬೇಡಿ ಪಾಪ ಅಂತ ಹೀಗೆ ಮಾಡಿ ಕಳಿಸಿದೆ. ಪಾಪ ಮತ್ತೆ 4 ಬಾಟ್ಲು. ಕತ್ತೆ ಮಂಗಗೆ ಮಂಗ. ನಂಗೆ ಯಾಕೋ ಬಂಗಾರವೇ ಅನ್ನಿಸ್ತಾ ಉಂಟು. ಈಗ ನಮ್ದು ಇನ್ನೊಮ್ಮೆ ಬರ್ತೀರಾ? ಇನ್ನೊಮ್ಮೆ ಅಲ್ಲ ಹಾಗೆ ಅಲ್ಲ, ಒಮ್ಮೆ ನೋಡಿ ಇನ್ನೊಂದು ಬರ್ಬೋದು. ಫಾಗ್ ಇದ್ದಾಗ. ಇವತ್ತು ಫಾಗ್ ಇಲ್ಲ ಅಲ್ವಾ? ನಮ್ಗೆ ನಂದಿಲ್ಸಿದ ಸಹ ಒಂದು ಫಾಗ್ ಸಿಗ್ಲಿಲ್ಲ. ಫಾಗ್ ಬೇಕಂದ್ರೆ ಅಲ್ಲಿ ಬ್ಯಾಂಗ್ಳೂರು ಡಿಮಾರ್ಟ್ ಅಂತ ಇರ್ಬೋದು 99 ರೂಪಾಯಿ. ಅದೇ ಫಾಗ್. ನಮ್ದು
ಗಾಳಿ ನಮ್ದು ಇನ್ನೊಂದು ಪ್ಲೇಸ್ ಕವರ್ ಮಾಡ್ಲಿಕ್ಕೆ ಉಂಟು, ಅದೇ ಇದು ಯಾವ ಪ್ಲೇಸ್ ಹೇಳಿ? ಒಳಕಲ್ ತೀರ್ಥ ಅಂತ, ಒಳಕಲ್ ಪುಣ್ಯ ತೀರ್ಥ ಇದು. ವೆಲ್ಕಮ್ ಟು ಮೊಳಕಲ್ ತೀರ್ಥ. ಅಲ್ಲಿ ನೀರ್ ಸಿಗ್ತದಂತೆ ಚಿಲುಮೆಯಲ್ಲಿ, ಅದು ನೀವು ಕಲ್ಲಲ್ಲಿ ಊರಾಗಿ ಮನ್ಸಲ್ಲಿ ಇವರಾಗಿ ಇವರಾಗಿ ಮನಸ್ಸಲ್ಲಿ ಏನು ಎನ್ಸಿದ್ರೆ ಸಹ ಅದು ಎನ್ಸಿ ನಾವು ಅದು ನೀವು ನಮ್ಗೆ ತೀರ್ಥ ಎಲ್ಲ ಸಿಕ್ಕಿದ್ರೆ ನಾವು ಎಣ್ಸಿದ್ದು ನೆರವೇರ್ತಂತ ಒಂದು ನಂಬಿಕೆ. ನೋಡುವ ಯಾರಿಗೆ ತೀರ್ಥ ಸಿಗ್ತದೆ ಇಲ್ವಾ, ಸಿಗ್ತದ ಇಲ್ವಾ ನೋಡುವ. 5 ರೂಪಾಯಿ ಟಿಕೆಟ್ ಇದೆ ಒಬ್ಬರಿಗೆ. 5 ರೂಪಾಯಾ? ಹಾ, ಫೋಟೋ ತೆಗಿಬೇಕು ಅಲ್ಲೇ ಒಳಕಲ್ ತೀರ್ಥ ಒಬ್ಬರಿಗೆ 5 ರೂಪಾಯಿ ಎಂಟ್ರಿ ಫೀಸ್. ಮೊಳಕಲ್ ತೀರ್ಥ ಒಳಕಲ್ಲು. ಪವಿತ್ರ ಮನಸ್ಸಿಂದ ಬಂದ್ರೆ ಸಿಗ್ತದೆ. ಇವ್ರ ಮನಸ್ಸು. ಹೇಗೆ ಅನಿಸ್ತು ನಿಮ್ಗೆ ಇವತ್ತು ಎಕ್ಸ್ಪೀರಿಯನ್ಸ್ ಇಲ್ಲಿದ್ದು ಶಿವಗಂಗೆದು? ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯ್ತು. ಆ್ಯಕ್ಚುಲಿ 12 ವರ್ಷ ಮುಂಚೆ ಕೂಡ ಒಂದ್ಸತಿ ಬಂದಿದೆ ಫ್ರೆಂಡ್ಸ್ ಜೊತೆ. ಇದು ಫ್ಯಾಮಿಲಿ ಜೊತೆ ಬಂದೆ 12 ವರ್ಷ ಆದಮೇಲೆ. ತುಂಬ ಚೇಂಜಸ್ ಉಂಟು. ಚೇಂಜಸ್ ಅಂದರೆ ಸಿಂಪಲ್ ಆಗಿ ಸ್ವಲ್ಪ ಕೆಲವೊಂದು ಚೇಂಜಸ್ ಆಗಿದೆ. ಬೆಂಗಳೂರಿಂದ ಬರಲಿಕ್ಕೆ 50 ಕಿಲೋಮೀಟರ್ ಆಗ್ತದೆ ನಮ್ಮ ಮನೆಯಿಂದ ಇಲ್ಲಿ ಬರಲಿಕ್ಕೆ. 2 ರೂಟ್ ಉಂಟು, ಅಂದರೆ ಅದೇ ರೂಟ್ ತುಮಕೂರು ರೂಟ್ ಆದರೂ ಕೂಡ ಫಸ್ಟ್ ಒಂದು ಲೆಫ್ಟ್ ತೊಗೊಳ್ಳಿಕ್ಕೆ ಸಿಗ್ತದೆ ಅಲ್ಲಿ ಪೆಟ್ರೋಲ್ ಬಂಕ್ ಆದಮೇಲೆ, ಅಥವಾ ದಾಬಸ್ಪೇಟೆ ಆಗಿ ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಡೈರೆಕ್ಟ್ ಶಿವಗಂಗೆ ಕೂಡ ಬರ್ತದೆ. 2 ರೂಟಲ್ಲಿ ಕೂಡ ಶಿವಗಂಗೆ ಬರ್ಬೋದು. ಶಿವಗಂಗೆ ಎಷ್ಟು ಕಿಲೋಮೀಟರ್ ಆಗ್ತದೆ? 50 ಕಿಲೋಮೀಟರ್ ಆಗ್ತದೆ, ಆಲ್ಮೋಸ್ಟ್ 50 ಕಿಲೋಮೀಟರ್ ಆಗ್ತದೆ ಬೆಂಗಳೂರಿಂದ. 50 ಕಿಲೋಮೀಟರ್ ಕನ್ಸಿಡರ್ ಮಾಡ್ಬೋದು. ಮತ್ತೆ ಕೆಳಗೆ ಬಂದು ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಗಾಡಿಯನ್ನು, ಪಾರ್ಕಿಂಗ್ ಚಾರ್ಜಸ್ ತಗೋತಾರೆ. ಆಮೇಲೆ ಶೂ ಹಾಕ್ಕೊಂಡು ಬರ್ಬೋದು ಅಥವಾ ಶೂ ಕೆಳಗಿಟ್ಟು ಬರ್ಬೋದು. ಶೂ ಕೆಳಗಿಟ್ರೆ ಒಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಲಿಕ್ಕೆ ದಾರಿ ಬರ್ತದೆ. ಅಲ್ಲಿ ಒಂದು ಕೆಳಗೆ ಹೋಗಿ ಶೂ ಹಾಕೊಂಡು ಪುನಃ ಈ ಕಡೆ ಒಂದು ದಾರಿ ಬರ್ತದೆ. ಆ ದಾರಿನ ಮೇಲೆ ಬಂದರೆ ಬೆಟ್ಟಕ್ಕೆ ಹತ್ತಲಿಕ್ಕೆ ಬರ್ತದೆ. ಸೊ ನಾವು ಹಾಗೆ ಮಾಡಿದ್ವಿ, ದೇವಸ್ಥಾನ ಹೋಗಿ ಬಂದು ಮತ್ತೆ ಶೂ ಹಾಕೊಂಡು ತಿರುಗಿ ಬೆಟ್ಟ ಹತ್ತಿದ್ವಿ. ಯಾಕಂದ್ರೆ ಇಲ್ಲಾಂದ್ರೆ ನಮಗೆ ಬೆಟ್ಟ ಹತ್ತುವ ಕಾಲಿಗೆ ಶೂ ಬೇಕಾಗ್ತದೆ. ಕಾಲಿಗೆ ಬರೀ ಕಾಲಲ್ಲಿ ನಡಿ ತುಂಬ ಕಷ್ಟ ಉಂಟು. ರೋಡೆಲ್ಲ ತುಂಬ ಅಂದರೆ ಬೆಟ್ಟ ಇರೋದೇ ಹಾಗೆ. ಸೊ ಅದನ್ನು ಒಳ್ಳೆಯ ರೋಡ್ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕಲ್ಲಲ್ಲಿ ನಡಿಬೇಕಾಗ್ತದೆ. ಗ್ರಿಪ್ ಇರೋ ಶೂ ಎಲ್ಲ ಇದ್ದರೆ ಅಥವಾ ಒಳ್ಳೆ ಚಪ್ಪಲಿ ಇದ್ದರೆ ಒಳ್ಳೆದಾಗ್ತದೆ. ಮತ್ತು ಕೆಳಗೆ ನಮಗೆ ಗವಿಗಂಗಾಧರನಾಥೇಶ್ವರ ದೇವಸ್ಥಾನ ಸಿಗ್ತದೆ, ಹೇಮಾದ್ರಿ ದೇವಿ, 2 ಸೇರಿ ಅಲ್ಲಿ. ಹೇಮಾದ್ರಿ ಅಂದರೆ ಪಾರ್ವತಿಯ ಅವತಾರ ಅಂತ ಹೇಳ್ತಾರೆ. ಆ ಸೇರಿ ದೇವಸ್ಥಾನ ಕೆಳಗಿರುವಂಥದ್ದು. ಆಮೇಲೆ ಮೇಲೆ ಬಂದರೆ ನಮಗೆ ಒಳಕಲ್ ತೀರ್ಥ ಸಿಗ್ತದೆ. ಆಮೇಲೆ ಶಿವಪಾರ್ವತಿ ಸ್ಟ್ಯಾಚ್ಯೂ ಅಂತ ದೇವಸ್ಥಾನ ಸಿಗ್ತದೆ. ಮೇಲೆ ಹೋದರೆ ನಂದಿದ್ದ ದೇವಸ್ಥಾನ ಸಿಗ್ತದೆ, ನಂದಿ ವಿಗ್ರಹ ಉಂಟು. ಅದು ತುಂಬ ಇಕ್ಕಟ್ಟುಂಟು, ಮೇಲೆ ಹತ್ತಲಿಕ್ಕೆ ತುಂಬ ಅಂದರೆ ಮಜವಾಗಿದೆ. 90 ಡಿಗ್ರಿ ಅಷ್ಟು ಆ ಒಂದು ಹೈಟಲ್ಲಿ ಉಂಟು. ಸ್ಟೆಪ್ ಮಾಡಿದ್ದಾರೆ, ಅಂದರೆ ಬಂಡೆಯನ್ನು ಕೊರ್ದಿದ್ದಾರೆ. ಸ್ಟೆಪ್ ಮಾಡಿದ್ದಾರೆ, ಬಂಡೆಯನ್ನು ಕೊರ್ದು ಸ್ಟೆಪ್ ಥರ ಮಾಡಿದ್ದಾರೆ. ಜಾಸ್ತಿ ಏನಿಲ್ಲ, ಒಂದು ಪಾದ ಎಷ್ಟು ಇಡ್ಲಿಕ್ಕೆ ಆಗ್ತದೆ ಅಷ್ಟೇ. ಅದು ನೀವು ವಿಡಿಯೋದಲ್ಲಿ ನೋಡ್ತೀರಾ ಮುಂದೆ. ಬಟ್ ಸಖತ್ತಾಗಿದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಒಳಕಲ್ ತೀರ್ಥ ಹೇಗೆ? ಒಳಕಲ್ ತೀರ್ಥ ಮೇಡಮ್ ಹೇಳಿದ್ರು, ಯಾರ ಮನಸ್ಸು ಪವಿತ್ರವಾಗಿರ್ತದೋ ಅವರಿಗೆ ಕೈಗೆ ಸಿಗ್ತದೆ ಅಂತ ಹೇಳಿದ್ರು. ಸೊ ನಮಗೆ 3 ಜನ ಸಿಕ್ಕಿತ್ತು. ನೀರು ಸಿಗ್ತದೆ ಅಂತ ಹೇಳಿದ್ರು. ತೀರ್ಥ ಸಿಗ್ತದೆ ಅಂತ ಹೇಳಿದ್ರು. ಅಂದ್ರೆ 3 ಜನರಿಗೆ ಸಿಕ್ಕಿತ್ತು, ಮೇಡಮ್ಗೆ ಸಿಗ್ಲಿಲ್ಲ. ನಮ್ದು ಪವಿತ್ರ ಮನಸ್ಸು. ನಮ್ದು ಪವಿತ್ರ ಮನಸ್ಸು. ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ವಿಡಿಯೋ ಮಾಡಬಾರ್ದಂತ ಬೋರ್ಡ್ ಹಾಕಿದ್ದಾರೆ. ಸೊ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ನಾವು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇದೆಲ್ಲ ಕವರ್ ಮಾಡ್ತಾರೆ. ಸ್ವಲ್ಪ ಮನಸ್ಸನ್ನ ಫ್ರಿಜ್ಜಲ್ಲಿ ಇಟ್ಟರೆ ಸರಿ ಇರ್ತಿತ್ತು, ಅದು ಸ್ವಲ್ಪ ಹಾಳಾಗಿದೆ. ಶಿವಗಂಗೆ ಟೋಟಲ್ 1368 ಮೀಟರ್ ಲೆಂತ್ ಅಂದರೆ ಹೈಟ್ ಇದೆ. ಗ್ರೌಂಡಿಂದ ಹೈಟ್ ಇದೆ. ಅಂದರೆ 1 ಕಿಲೋಮೀಟರ್ ಚಿಲ್ಲರೆ ಅಂತ ಹೇಳ್ಬೋದು, ಅಥವಾ 4500 ಅಡಿ ಅಂತ ಉದ್ದ ಹೈಟ್ ಅಂತ ಹೇಳ್ತಾರೆ. ಬೆಟ್ಟವನ್ನು ದಕ್ಷಿಣದಿಂದ ನೋಡಿದರೆ ಶಿವನ ಲಿಂಗ ಥರ ಕಾಣ್ತದೆ. ಸೊ ಅದಕ್ಕೆ ಶಿವಲಿಂಗ ಅಂತ ಹೆಸರು. ಪ್ಲಸ್ ಗಂಗೆ ಚಿಲುಮೆ ಹುಟ್ಟಿರೋದ್ರಿಂದ ಇಲ್ಲಿ ಶಿವಗಂಗೆ ಅಂತ ಹೆಸರು ಕರೀತಾರೆ. ನೋಡಿ ಬಂದರೆ ಎಲ್ಲ ಇದೀವಿ ಇಲ್ಲಿ. ಇದೇ ಬೆಟ್ಟ ಹತ್ತಿದ್ದು. ಅಲ್ಲಿದೆ ನೋಡಿ, ಅಲ್ಲಿ ಬೆಟ್ಟ. ಆ ಬೆಟ್ಟ ಹತ್ಬಿಟ್ಟು ಇಲ್ಲಿದ್ದೀವಿ ಈಗ. ಅವರು ಅಲ್ಲಿ ಅರ್ಧದಲ್ಲಿ ಕೂತ್ಕೊಂಡವ್ರು ಇವರೇ. ಇವರೇ ಅವ್ರಾಗೋ ಇಲ್ಲೇ ಕೂತ್ರು, ಇಲ್ಲಿ ಕೂತ್ರು, ನಾವು ಅಲ್ಲಿಗೆ ಹೋದ್ವಿ. ಆಯ್ತಾ? ನಾವೀಗ ರಿಟರ್ನ್ ಮನೆಗೆ ಹೊರಟಿದ್ದೇವೆ. ಎಲ್ಲ ನಿಧಾನ ಕೇಳಿದ್ರು, ಸುಸ್ತಾಯ್ತು. ಸ್ವಲ್ಪ ಕುತ್ಕೊಂಡು ಈಗ ಇಳಿದ್ವಿ. ಮೋಡಕದ ವಾತಾವರಣ ಉಂಟು, ಬಿಸಿಲಿಲ್ಲ, ಹಾಗಾಗಿ ಆರಾಮಾಗಿ ಇರ್ಲಿಕ್ಕಾಯ್ತು. ಮೋಡ ಕವಿದ ವಾತಾವರಣ ಒಟ್ಟಿಗೆ ಮಳೆ ಹನಿ ಸಹ ಬೀಳ್ತುಂಟು. ಈಗ ರೈನ್ ಕೋಟ್ ಸಹ ತರ್ಲಿಲ್ಲ, ಎಂತ ಸಹ ತರ್ಲಿಲ್ಲ. 5 ಕಿಲೋಮೀಟರ್ ರಿಟರ್ನ್ ಹೋಗ್ಬೇಕು ಈಗ. ಅರ್ಧ ಹೌದು, 12 ಗಂಟೆ ಫೋನ್ ಮಾಡಿನಿ. ಇದು 12 ಗಂಟೆ ಪ್ಲಾನ್ ಮಾಡಿ ಮತ್ತೆಂತ ತರೋದು.
ನೈಟ್ 12 ಗಂಟೆಗೆ ಪ್ಲಾನ್, ಮಾರ್ನಿಂಗ್ 4 o'clockಗೆ ಎದ್ದದ್ದು. 12 ಗಂಟೆ ಪ್ಲಾನ್ ಮಾಡಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ಹೊರಟದ್ದು. ಆಮೇಲೆ ಹುಡುಕ್ತದೆ ಜರ್ಕಿನ್ ಎಲ್ಲಿ ಉಂಟು, ಶೂ ಎಲ್ಲಿ ಉಂಟು, ಸಾಕ್ಸ್ ಎಲ್ಲಿ ಉಂಟು ಅಂತ. ನನಗೆ ನಾವು ಹೊರಗೆ ಬೈತಿದ್ದಾರೆ ನಿಮಗೆ ನೈಟ್ ತೆಗಿಲಿಕ್ಕೆ ಆಗ್ಲಿಲ್ವಾ ಅಂತ. 12 ಗಂಟೆಗೆ ಪ್ಲಾನ್ ಮಾಡಿದ್ರೆ ಮತ್ತೆ ತೆಗ್ದಿಟ್ಟಿದೆ ಯಾವಾಗ? ಎಲ್ಲ ತೆಗ್ದಿಡ್ತಿದ್ದೀನಿ. ಇಲ್ಲ ಅದೇ ಅಲ್ವಾ. ಅದು ಕಡೆಗೆ ಶಟ್ರು ಹುಡುಕಿ ತಾನೇ ಅಲ್ವಾ ಇದು? ಹೇಗಿತ್ತು ಹತ್ತಿದ್ದು ಎಕ್ಸ್ಪೀರಿಯನ್ಸ್? ಹತ್ತಿದ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಸೈಕಲ್ ಒಳ್ಳೆ ಉಂಟು. ಬೆಂಗಳೂರಲ್ಲಿ ನಂಗೆ ಒಂದು ಒಳ್ಳೆ ಸ್ಪಾಟ್ ಇದರಲ್ಲಿ ಇದು ಒಂದು ಮದುವೆ ಆದ್ಮೇಲೆ ಹೆಂಡತಿನೇ ಕರ್ಕೊಂಡ್ ಬರ್ಲಿಕ್ಕೆ ಇನ್ನೊಂದ್ಸಲ ಬರ್ಲಿಕ್ಕೆ ಆಯ್ತು. ಹೆಂಡತಿ ಅರ್ಧದಲ್ಲಿ ಕುತ್ಕೊಳ್ತಿ ಹೇಳಿದ್ರೆ ನಾನು ಸಹ ಅರ್ಧದಿಂದ ಬರ್ಬೇಕಲ್ಲ ಮತ್ತೆ. ದರ್ಶನ ಸಹ ಒಳ್ಳೇದಾಯ್ತು. ನೋಡಿ ನೀರ್ ಸಹ ಸಿಕ್ತು. ಮಳೆ ಬಂತು, ಮಳೆ ಜೋರ್ ಬಂತು. ಬಾಯ್ ಬಾಯ್. ಇದು ವಿಡಿಯೋ ಇಲ್ಲಿಗೆ ನಾವು ಎಂಡ್ ಮಾಡ್ತಿದ್ದೇವೆ. ಪ್ಲೀಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.